Hello students, welcome to your channel Parivartan Physics. Dear students, in this playlist we have already completed all the chapters of second PUC for KCET, and we know from last year experimental skills questions have been added for KCET, right? So last year 2025 ಒಳಗೆ experimental skills ಮೇಲೆ ಒಂದು question ಬಂದಿತ್ತು. ಅದೇ ತರ ಈ ವರ್ಷ ಕೂಡ experimental skills ಮೇಲೆ ನಿಮಗೆ questions ಬರ್ತಾವೆ. So today in this video we are going to solve that one question which appeared in last year, as well as I am also going to provide you a list of formulas which will help you in solving the experimental skills questions. ಆ ಪಿ ಡಿ ಎಫ್ ನ ನಿಮಗೆ ಈ ವಿಡಿಯೋ ಒಳಗೆ ಕೊಡ್ತೀನಿ, ಪ್ಲಸ್ ಆ ಪಿ ಡಿ ಎಫ್ ಲಿಂಕ್ ಕೂಡ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದಟ್ ಪಿ ಡಿ ಎಫ್ ಅಂಡ್ ಯು ಕ್ಯಾನ್ memorize, or you can go through that PDF and you can learn all those formulas which you require to solve the questions which appear on experimental skills. Okay, first let us solve that question which appeared in last year. Okay, here is the question which appeared in 2025, right? So ignore idu in determining the refractive index of a glass slab using a traveling microscope, the following readings are tabulated. So refractive index of glass slab antali in traveling microscope mele namaga second year ke experiment ada, ಆ experiment basis mele idu question ada, right? ಈ experiment ನೀವು ಮಾಡಿರ್ತೀರಿ, ಅದರ basis ಮೇಲೆ ಇದು question ಅದ, right? So let us solve it. ನೋಡ್ರಿ ಏನ್ ಕೊಟ್ಟಾರ, reading of a traveling microscope for ink mark ನಿಮಗೆ ಕೊಟ್ಟಿದ್ದಾರೆ. reading of traveling microscope for ink mark through glass slab ಇದು given ಅದ. reading of traveling microscope for chalk dust on the glass slab ಇದು given ಅದ. from the data the refractive index of the glass slab. ಈಗ ನೋಡ್ರಿ ಇಲ್ಲೇ ಇದು ನಮಗೆ ಗ್ಲಾಸ್ ಸ್ಲಾಬ್ ಅದ, ದಿಸ್ ಇಸ್ ದ ಗ್ಲಾಸ್ ಸ್ಲಾಬ್. ವಿ ನೋ ವೆರಿ ವೆಲ್, ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಮೇಲೆ ನಾವು ಒಂದು ಇಂಕ್ ಡಾಟ್ ಇಟ್ಕೊಂಡಿರ್ತೀವಿ. ವಿ ಕೀಪ್ ಅ ಇಂಕ್ ಡಾಟ್, ರೈಟ್? ಪೇಪರ್ ಮೇಲೆ ಒಂದು ಇಂಕ್ ಡಾಟ್ ಇಟ್ಕೊಂಡಿರ್ತೀವಿ. ಇದನ್ನ ಈ ಗ್ಲಾಸ್ ಸ್ಲಾಬ್ ಇಡೋಕ್ಕಿಂತ ಮುಂಚೆ ಒಂದ್ಸರಿ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ದಿಂದ ಅದನ್ನ ಫೋಕಸ್ ಮಾಡ್ಕೊಂಡಿರ್ತೀವಿ. ಬಿಫೋರ್ ಕೀಪಿಂಗ್ ದ ಗ್ಲಾಸ್ ಸ್ಲಾಬ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ದಿಂದ ನಾವು ಅದನ್ನ ಫೋಕಸ್ ಮಾಡ್ಕೊಂಡಿರ್ತೀವಿ, ಕರೆಕ್ಟ್? ಸೊ ಅವಾಗ ನಿಮ್ಗೆ ಒಂದು ರೀಡಿಂಗ್ ಬರ್ತದ, ದಟ್ ರೀಡಿಂಗ್ ಇಸ್ ಕಾಲ್ಡ್ R1. ಆಮೇಲೆ ಗ್ಲಾಸ್ ಸ್ಲಾಬ್ ಇಟ್ಕೊಂಡಿದ್ಮೇಲೆ ನಿಮ್ಗೆ ಅದು ಇಲ್ಲಿ ಆಬ್ಜೆಕ್ಟ್ ಅದ, ನಮಗೆ ದಿಸ್ ಇಸ್ ದ ಆಬ್ಜೆಕ್ಟ್. ಓಕೆ, ದಿಸ್ ಇಸ್ ದ ಆಬ್ಜೆಕ್ಟ್. ಡ್ಯೂ ಟು ರಿಫ್ರಾಕ್ಷನ್ ಈ ಆಬ್ಜೆಕ್ಟ್ ದ ಇಮೇಜ್ ನಮಗೆ ಇಲ್ಲಿ ಶಿಫ್ಟ್ ಆಗ್ತದೆ. ಸೊ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ ವಿಲ್ ಬಿ ಸೀನ್ ಹಿಯರ್. ಇಲ್ಲಿ ನಂಗೆ ಇಮೇಜ್ ಕಾಣಿಸ್ತದೆ, ರೈಟ್? ಅವಾಗ ನೀವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಸ್ಲೋಲಿ ಮೇಲ್ ತಗೊಂಡು ಅವಾಗ ನೀವು ಮತ್ತೊಂದು ರೀಡಿಂಗ್ ತಗೊಂತೀರಿ, ದಟ್ ಇಸ್ ಕಾಲ್ಡ್ as R2. ಇದಾಗಿದ್ಮೇಲೆ ಯು ವಿಲ್ ಪುಟ್ ಅ ಚಾಕ್ ಪೌಡರ್ ಆನ್ ದಟ್ ಗ್ಲಾಸ್ ಸ್ಲಾಬ್. ಆ ಗ್ಲಾಸ್ ಸ್ಲಾಬ್ ಮೇಲೆ ನೀವು ಇಲ್ಲಿ ಚಾಕ್ ಪೌಡರ್ ಹಾಕ್ತೀರಿ. ಚಾಕ್ ಪೌಡರ್ ಹಾಕಿದ ನಂತರ ನಿಮ್ಗೆ ಇಮೇಜ್ ಕ್ಲಿಯರ್ ಕಾಣಿಸ್ತಿರ್ತದೆ, ಬಟ್ ಚಾಕ್ ಪೌಡರ್ ಕ್ಲಿಯರ್ ಕಾಣಿಸ್ತಿರಂಗಿಲ್ಲ. ಸೊ ನೀವು ಸ್ಲೋಲಿ ಅದನ್ನ ಮತ್ತೆ ಮೇಲ್ಗಡೆ ಮೂವ್ ಮಾಡ್ತೀರಿ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಪ್ ಟಿಲ್ ದ ಚಾಕ್ ಪೌಡರ್ ಇಸ್ ಸೀನ್ ಕ್ಲಿಯರ್ಲಿ. ಅವಾಗ ನೀವು ಮತ್ತೊಂದು ರೀಡಿಂಗ್ ತಗೋತೀರಿ, R3 ಅಂತ ಹೇಳಿ, ಕರೆಕ್ಟ್? ಸೊ ನೋಡ್ರಿ, ಒರಿಜಿನಲ್ ಆಬ್ಜೆಕ್ಟ್ ಇರೋದಿಲ್ಲ, ಇಂಕ್ ಮಾರ್ಕ್ ಇರೋದಿಲ್ಲ, ಅದ್ರ ಇಮೇಜ್ ಇರೋದಿಲ್ಲ, ಇದು ನಮಗೆ ಅಪ್ಪರ್ ಸರ್ಫೇಸ್ ಅದು. ಸೊ ಈಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ದಿಸ್ ಇಸ್ ರಿಯಲ್ ಥಿಕ್ನೆಸ್. ಯಾವುದು? ಟಾಪ್ ಆಫ್ ದ ಗ್ಲಾಸ್ ಸ್ಲಾಬ್ ಟು ಇಂಕ್ ಮಾರ್ಕ್ ಏನದಲ್ಲ, ಇದು ನಂಗೆ ರಿಯಲ್ ಥಿಕ್ನೆಸ್ ರೀ, ಅಥವಾ ರಿಯಲ್ ಡೆಪ್ತ್ ಅಂತ ನಾವು ಕರಿತೀವಿ. ವಿ ಕಾಲ್ ಇಟ್ as ರಿಯಲ್ ಡೆಪ್ತ್. ಇನ್ನು ಇಮೇಜ್ ಏನದ ನೋಡ್ರಿ, ಇಮೇಜ್ ಡೆಪ್ತ್ ಏನದ, ಇದಕ್ಕೆ ನಾವು ಅಪರೆಂಟ್ ಡೆಪ್ತ್ ಅಂತ ಕರಿತೀವಿ. ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಅಪರೆಂಟ್ ಡೆಪ್ತ್, ಕರೆಕ್ಟ್? ನಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಮಾಡಂದರೆ, ಸೊ ಈ ಕೇಸ್ನಾಗ ನೋಡ್ರಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ಇದು ನಾರ್ಮಲ್ ಶಿಫ್ಟ್ ಕೇಸ್ ಅದ. ಸೊ ಇಲ್ಲೇ ನಮ್ಗೆ ಗ್ರೇಟರ್ ಡೆಪ್ತ್ ಯಾವ್ದದ, ಆ ಡೆಪ್ತ್ ಡಿವೈಡೆಡ್ ಬೈ ಸ್ಮಾಲರ್ ಡೆಪ್ತ್ ನಾವು ಬರಿತೀವಿ. ಅದಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರಿಯಲ್ ಡೆಪ್ತ್ ಫಾರ್ಮುಲಾ ವಿಲ್ ಬಿ ರಿಯಲ್ ಡೆಪ್ತ್ ಅಪಾನ್ ಅಪರೆಂಟ್ ಡೆಪ್ತ್. ರಿಯಲ್ ಡೆಪ್ತ್ ಅಪಾನ್ ಅಪರೆಂಟ್ ಡೆಪ್ತ್, ಬಿಕಾಸ್ ರಿಯಲ್ ಡೆಪ್ತ್ ಇಸ್ ಗ್ರೇಟರ್. ಇನ್ ರಿಯಲ್ ಡೆಪ್ತ್ ಅಂದ್ರೆ ನೀವ್ ಏನ್ ತಗೋಬೇಕು? ರಿಯಲ್ ಡೆಪ್ತ್ ಮೀನ್ಸ್ ಯು ಹ್ಯಾವ್ ಟು ಟೇಕ್ R3 minus R1. So real depth means it is R3 minus R1 divided by apparent depth means it is R3 minus R2. This apparent depth. So this is R3 minus R2. Okay. So here what is the value of R3? R3 andre ena? It is the reading for ink dot, sorry, ink it is the reading for chalk powder, right? It is the reading for chalk powder. ಆಮೇಲೆ ಇದು ರೀಡಿಂಗ್ ಆಫ್ ಇಂಕ್ ಪ್ಲಸ್ ಗ್ಲಾಸ್, ಇಂಕ್ ಡಾಟ್ ಪ್ಲಸ್ ಗ್ಲಾಸ್, ರೈಟ್? ಇದು ರೀಡಿಂಗ್ ಫಾರ್ ಓನ್ಲಿ ಇಂಕ್ ಡಾಟ್, ಗ್ಲಾಸ್ ಇಟ್ಕೊಳ್ಳೋಕ್ಕಿಂತ ಮುಂಚೆ, ಕರೆಕ್ಟ್? ಸೊ ನೋಡ್ರಿ, ಇಂಕ್ ಮಾರ್ಕ್ ನಮಗೆ ರೀಡಿಂಗ್ ಇಲ್ಲಿ ಕೊಟ್ಟಿದ್ದಾನೆ 5123. ಸೊ R1 ನಮಗೆ ಎಷ್ಟದಪ್ಪ ಅಂತಂದ್ರೆ 5.123 is R1. R2 ಇಂಕ್ ಮಾರ್ಕ್ ಪ್ಲಸ್ ಗ್ಲಾಸ್ ಲ್ಯಾಬ್ 6.123. ದಿಸ್ ಇಸ್ 6.123. R3 ನಮಗೆ ಎಷ್ಟು ಕೊಟ್ಟಿದ್ದಾನೆ? ಚಾಕ್ ಡಸ್ಟ್ ಅದ 8.123. ದಿಸ್ ಇಸ್ 8.123. ಸೊ ಈ ಫಾರ್ಮುಲಾ ನಮಗೆ ಆ ಪ್ರಾಕ್ಟಿಕಲ್ ಒಳಗೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿದೀವಿ. R3 minus R1 divided by R3 minus R2 ಅಂತ ಹೇಳಿ ಫಾರ್ಮುಲಾ ಅದ. ಈಗ ನಾ ಏನ್ PDF ಲಿಸ್ಟ್ ಕೊಡ್ತೀನಿ ಅದ್ರೊಳಗೆ ನಿಮ್ಗೆ ಈ ಫಾರ್ಮುಲಾ ಕೂಡ ಸಿಗ್ತದ್ರಿ, ರೈಟ್? ಸೊ R3 minus R1 8.123. ನೋಡ್ರಿ, ಇದು R3, ಇದು R1. 8.123 minus 5.123. ದಿಸ್ ವಿಲ್ ಬಿ 3 divided by R3 minus R2. R3 is 8.123. This is 6.123. 8.123 minus 6.123 is 2. So 3 by 2 is 1.5. So glass ad namaga refractive index ಎಷ್ಟು ಬಂತೆ? 1.5. So this is the answer. Option B is correct, right? ಈ ತರ ನಾವು ಅದನ್ನ ಪ್ರಾಕ್ಟಿಕಲ್ ಒಳಗೆ ಏನ್ ಫಾರ್ಮುಲಾ ಯೂಸ್ ಮಾಡಿದೀವಿ ಅದೇ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ.
correct. So our formula the list ನಿಮಗೆ ಇಲ್ಲಿ ನಾ completely ಕೊಡ್ತೀನಿ. You will have the formula list completely here. So this is the list I have prepared. So here you have the formulas of all first PUC as well as second PUC experiments. So first PUC ಒಳಗೆ least count, total reading, zero error, okay, pitch, ಆಮೇಲೆ parallelogram law, spring constant, simple pendulum, the time period formula, everything is there. Plus ಆ formula ಒಳಗೆ ಏನ್ ಟರ್ಮ್ಸ್ ಅದಲ್ಲ ಅದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದದ್ರಿ. ಸೊ ಆಲ್ ಫಾರ್ಮುಲಾಸ್ ಯು ವಿಲ್ ಗೆಟ್ ಹಿಯರ್. ಈಗ ಸೆಕೆಂಡ್ ಪಿ ಯು ಸಿ ನೋಡ್ರಿ, ಸೆಕೆಂಡ್ ಪಿ ಯು ಸಿ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾವ ಫಾರ್ಮುಲಾಸ್. ಇದು ಓಮ್ಸ್ ಲಾ, ಈ ಮೀಟರ್ ಬ್ರಿಡ್ಜ್ ನಿಮ್ಗೆ ಏನಿಲ್ರೆ, ಯು ಡೋಂಟ್ ಹ್ಯಾವ್ ದಿಸ್ ಮೀಟರ್ ಬ್ರಿಡ್ಜ್, ನಿಮಗೆ ಎಕ್ಸ್ಪೆರಿಮೆಂಟ್ ಇಲ್ಲ. ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ನಿಮಗೆ ಎಕ್ಸ್ಪೆರಿಮೆಂಟ್ ಇಲ್ಲ, ರೆಸಿಸ್ಟಿವಿಟಿ ಅದ, ರೈಟ್. ಪೊಟೆನ್ಶಿಯೋಮೀಟರ್ ಎಕ್ಸ್ಪೆರಿಮೆಂಟ್ ಇಲ್ಲ, ಅದು ಬಿಟ್ಬಿಡ್ರಿ. ಇದು ಪೊಟೆನ್ಶಿಯೋಮೀಟರ್ ಎಕ್ಸ್ಪೆರಿಮೆಂಟ್ ಇಲ್ಲ, ಇದು ಬಿಟ್ಬಿಡ್ರಿ. ಎ ಸಿ ಫಾರ್ಮುಲಾ, ಎ ಸಿ ನಿಮಗೆ ಇದದ್ರಿ, ಇದು ಎಕ್ಸ್ಪೆರಿಮೆಂಟ್ ಅದ. ಗ್ಯಾಲ್ನೋಮೀಟರ್ ಕನ್ವರ್ಷನ್ ಎಕ್ಸ್ಪೆರಿಮೆಂಟ್ ಅದ, ರೈಟ್. ಇವ್ ಯಾವ ದ ಎಕ್ಸ್ಪೆರಿಮೆಂಟ್ ಆಫ್ ಗ್ಯಾಲ್ನೋಮೀಟರ್ ಕನ್ವರ್ಷನ್. ಸೊ ಇಲ್ಲಿ ಫಿಗರ್ ಆಫ್ ಮೆರಿಟ್ ಅದ ರೀ. ಆಮೇಲೆ ಸ್ಮಾಲ್ ರೆಸಿಸ್ಟೆನ್ಸ್, ಶುಂಟ್ ರೆಸಿಸ್ಟೆನ್ಸ್ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ, ಲಾರ್ಜ್ ರೆಸಿಸ್ಟೆನ್ಸ್, ಆಮೇಲೆ ಆಪ್ಟಿಕ್ಸ್ ರಿಲೇಟೆಡ್ ಇಲ್ಲ ಅದು. ಈಗ ನೋಡ್ರಿ, ನಾವು ಸಾಲ್ವ್ ಮಾಡಿದ್ದು ಈ ಫಾರ್ಮುಲಾ ಮೇಲೆ, R3 - R1 ಡಿವೈಡೆಡ್ ಬೈ R3 - R2. ಸೊ ಲಾಸ್ಟ್ ಇಯರ್ ಕ್ವೆಶ್ಚನ್ ಕ್ಯಾನ್ ಬಿ ಸಾಲ್ವ್ಡ್ ಆನ್ ದಿಸ್ ಫಾರ್ಮುಲಾ. ಸೊ ಹಿಂಗ ನಿಮ್ಗೆಲ್ಲ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಫಾರ್ಮುಲಾಸ್ ಇಲ್ಲಿ ನಿಮಗೆ ಲಿಸ್ಟ್ ಅದ ರೀ, ರೈಟ್. ಸೊ ಈಗ ಈ ಫಾರ್ಮುಲಾಸ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಸಾಲ್ವ್ ದ ಕ್ವೆಶ್ಚನ್ಸ್ ವಿಚ್ ಆರ್ ಗೋಯಿಂಗ್ ಟು ಕಮ್ ಇನ್ ದ ಅಪ್ಕಮಿಂಗ್ KCET ಎಕ್ಸಾಮ್. ಸೊ ನಾಳೆ ನಿಮ್ಗೆ ಎಕ್ಸಾಮ್ ಅದ. ಸೊ ಈ PDF ನಿಮ್ಗೆ ಲಿಂಕ್ ಡೌನ್ಲೋಡ್ ಸಿಗ್ತದೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ಗೋ ಅಂಡ್ ಡೌನ್ಲೋಡ್ ಇಟ್ ಅಂಡ್ note down all these formulas and see it once before going to examination, right? So that's all about today's video. I mean the experimental skills video. We'll meet again in the next video. ಇನ್ನೊಂದು ವಿಡಿಯೋ ಒಳಗೆ ನಿಮ್ಗೆ KCET ಏನೇನು ಟೆಕ್ನಿಕ್ಸ್ ಬೇಕಾ, ಏನ್ ಮೆಂಟಾಲಿಟಿ ಬೇಕಾ, ಯಾವ ತರ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ. So please watch that video also, right? Thank you so much for watching and supporting this channel. Please keep watching and supporting this channel, right? Thank you. We'll meet again in the next video. Thank you.